ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಮೂಕಾಂಬಿಕ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋದ್ರ ನಡುವೆ ನಮಗೆ ಈ ರೋಡ್ ನೋಡಿದಾಗ ಒಂದು ಕುವೆಂಪು ಅವರ ಮಳೆಯ ವರ್ಣನೆಗಳ ಸಾಲುಗಳು ನಮಗೆ ನೆನಪಾಗತ್ತೆ. ಈ ಜಾಗ ಆ ರೀತಿ ಇದೆ. ಕುವೆಂಪು ಅವರು ಮಳೆಯ ಬಗ್ಗೆ ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದು ಈ ಜಾಗ ನೋಡಿದಾಗ ನನಗೆ ನೆನಪಾಯಿತು. ಅದನ್ನು ನಾವು ಈ ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ನೋಡ್ಕೊಬನ್ನಿ. ಕಗ್ಗದಿಂಗಲು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಎಂಬ ಸಾಲುಗಳು ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ ಮಿಂಚಿಗೆ ನಡುಗುತ್ತಿದೆ ಪರ್ವತವನ ರಾತ್ರಿ, ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬಿನಿಯನ್ನು ತಬ್ಬಿದೆ ಕಾದಂಬಿನಿ ರಾಶಿ, ನಿರ್ದಯ ಕಠಿಣಾಘಾತದಿ ಕುಂಬಿನಿಯನ್ನು ಅಪ್ಪಳಿಸಿದ ಗೀರುಟ್ಟರೆ ಬೋಳೆದಂತೆ ಬಿರುಗಾಳಿಯು ಬೀಸಿ. ಮಳೆಗಳ ಬಗ್ಗೆ ವರ್ಧಿಸುವಂತಹ ಸಾಲುಗಳು ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಹಾಗೆ ನಾನು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದ ನೋಡಿ, ನಾನು ಮೂಕಾಂಬಿಕಾ ಟೆಂಪಲ್ ಬರ್ತಿದ್ದೆ 2ನೇ ಸರಿ. ದೇವಸ್ಥಾನದ ಹೊರಗಡೆ ಮಾತ್ರ ಈ ಥರ ಇತ್ತು, ತುಂಬ ಅಲಂಕಾರವಾಗಿ ತುಂಬ ಭಕ್ತಾದಿಗಳಿದ್ದರು. ನಾನು ದೇವಸ್ಥಾನದ ಗರ್ಭಗುಡಿ ಹತ್ರ ಹೋದೆ. ಅಲ್ಲಿಂದ ಹೊರಗಡೆಯಿಂದ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಅಲಂಕಾರ ಹೇಗಿತ್ತು ಪೀಠದ್ದು. ಈ ಥರ ಹೊರಗಡೆಯಿಂದ ಅಲಂಕಾರಗಳನ್ನ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನಾನು ಸ್ವಲ್ಪ ವಿಡಿಯೋಗಳನ್ನ ಮಾಡಿಕೊಂಡು ನಿಮಗೆ ತೋರಿಸೋಣ ಅಂತ ಹೇಳಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನನಗಂತೂ ಬೆಸ್ಟ್ ಆಫ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಜಾಗಕ್ಕೆ ಹೋಗಿದ್ದು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕ ರಾಜ್ಯದ ತುಳುನಾಡು ಪ್ರದೇಶದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಬರುತ್ತೆ. ಈ ದೇವಸ್ಥಾನಕ್ಕೆ ಹಲವು ಧರ್ಮೀಯರು ಬರ್ತಾರೆ. ಎಲ್ಲ ಧರ್ಮಗಳು ಬಂದು ಹೋಗ್ತಾರೆ. ಎಲ್ರಿಗೂ ನಂಬಿಕೆ ಇದೆ. ಆದಿಶಕ್ತಿ ಪವಾಡ ದೇವರು ಅಂತಲೇ ಕರೀತಾರೆ ಮೂಕಾಂಬಿಕಾ ತಾಯಿನ. ಒಳಗಡೆ ಪ್ರಸಾದ ವ್ಯವಸ್ಥೆಗಳು ಮಾಡಿರ್ತಾರೆ. ನಾವು ಅಲ್ಲಿ ಪ್ರಸಾದನ ತಗೋಬೇಕು. ಪ್ರಸಾದಕ್ಕೆ ಇಷ್ಟು ಅಂತ ಹಣನ ಕೊಡಬೇಕಾಗತ್ತೆ. ಪ್ರಸಾದನ ತೊಗೊಂಡ್ವಿ. ನಾನು ಹಾಗೆ ಮತ್ತೆ ಹೊರಗಡೆ ಬಂದೆ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಎಲ್ಲದನ್ನು ಕಲ್ಲಿಂದನೇ ಕೆತ್ತನೆ ಮಾಡಲಾಗಿತ್ತು. ಶಿಲ್ಪಿಗಳು ತುಂಬ ಅದ್ಭುತವಾದ ಕೆತ್ತನೆಗಳನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಶಿಲ್ಪಕಲೆ ಕಲ್ಲಿಂದು. ಅದನ್ನು ಮತ್ತೆ ಹಾಗೆ ನೋಡಿಕೊಂಡು ಅಲ್ಲಿಂದ ನಮ್ಮ ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ. ಬರಬೇಕಾದ್ರೆ ಮತ್ತೆ ನನಗೆ ಇನ್ನೊಂದು ವಿಶೇಷತೆ ಏನು ಅನಿಸಿದರೆ, ಅಲ್ಲಿ ಗಂಡು ಮಕ್ಕಳು ತಮ್ಮ ಮೇಲ್ಗಡೆ ಹಾಕ್ಕೊಂಡಿರೋ ಬಟ್ಟೆನ, ಅಂದರೆ ಶರ್ಟನ್ನು ಮಾತ್ರ ತೆಗೆದು ಹೊರಗಡೆ ಇಟ್ಕೊಂಡು ಬರಬೇಕು. ನಾನು ಕೂಡ ಶರ್ಟ್ನ ತೆಗೆದು ದೇವ್ರ ಪ್ರದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ಹಾಗೆ ಬಂದು ಮತ್ತೆ ಸ್ವಲ್ಪ ಹೊರಗಡೆ ಬಂದು ಶರ್ಟ್ನ ಹಾಕ್ಕೊಂಡು ದೇವ್ರ ಗುಡಿಗೆ ಕೈ ಮುಗಿದು ನಾನು ಏನು ಬೆಳ್ಕೊಬೇಕಲ್ಲ ಬೆಳ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡೋ ಭಗವಂತ ಚೆನ್ನಾಗಿಟ್ಟಿರು ಅಂತ ಕೇಳಿಕೊಂಡು ಸೀದಾ ಮತ್ತೆ ನಾವು ಊಟದ ಹಾಲ್ ಕಡೆ ಬಂದ್ವಿ. ನಿಜವಾಗ್ಲೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೂಕಾಂಬಿಕಾ ದೇವಸ್ಥಾನದಲ್ಲಿ ಅದು ಗೌರ್ನಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಆ ದೇವಸ್ಥಾನದಲ್ಲಿ ಊಟದ ಫೆಸಿಲಿಟಿ ಮತ್ತು ಊಟದ ಕೊಡ್ತಿದ್ದ ರೀತಿ ತುಂಬ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಊಟ ಕೊಡೋ ಜಾಗ ಯಾವತ್ತೂ ತುಂಬ ಕ್ಲೀನಾಗಿರಬೇಕು, ತುಂಬ ಶಾಂತತೆಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಸೇಮ್ ಅದೇ ಥರನೇ ಇತ್ತು. ಆ ಜಾಗನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಅಲ್ಲಿರೋ ಲೇಬರ್ಸು. ಮತ್ತು ಇನ್ನೊಂದು ಒಳ್ಳೆ ಫೆಸಿಲಿಟಿ ಏನು ಅಂದರೆ, ಆ ಜಾಗದಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇರಲಿಲ್ಲ. ಚಿಕ್ಕ ಮಗು ಫಸ್ಟ್ ಬಂದರು, ಅದಕ್ಕೆ ಫಸ್ಟ್ ಊಟ ಹಾಕ್ತಿದ್ರು. ದೊಡ್ಡವ್ರು ಬಂದರೆ ದೊಡ್ಡವರಿಗೆ, ಮತ್ತು ಮಿಡಲ್ ಏಜ್ ಅವರು ಎಲ್ರಿಗೂ ಒಂದೇ ಥರ ಇತ್ತು. ತುಂಬ ಖುಷಿ ಆಯಿತು. ಹೊರಗಡೆ ಬಂದ್ವಿ. ಅಲ್ಲಿಂದ ನಾವು ಊರಿಗೆ ಹೋಗೋಣ ಅಂತೀವಿ. ಬರ್ತಾ ರೋಡಲ್ಲಿ ಹುಲಿಕಲ್ ಘಾಟಿಲಂತೂ ಈ ಥರ ವ್ಯೂ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಲಿಟ್ರಲಿ ಸ್ವರ್ಗ ಗುರು ನಮ್ಮೂರು ಅನ್ನೋ ಥರ ಫೀಲ್ ಕೊಡುತ್ತೆ ಹುಲಿಕಲ್ ಘಾಟಿ. 9 ಕಿಲೋಮೀಟರ್ ಸರೌಂಡಿಂಗಲ್ಲಿ ಈ ಥರ ಜಾಗಗಳು ನಿಮಗೆ ಅಲ್ಲಿ ನೋಡೋಕೆ ಸಿಗುತ್ತೆ. ತುಂಬ ಸಖತ್ತಾಗಿತ್ತು. ಹಾಗೆ ಬರ್ತಾ ನಿಮಗೆ ಚಿಕ್ಕ ಪುಟ್ಟ ಫಾಲ್ಸ್ಗಳಂತೂ ರೋಡ್ ಮಧ್ಯೆನೇ ಹರಿತಾ ಇರುತ್ತೆ. ಅದನ್ನು ವ್ಯೂ ನೋಡಿಕೊಂಡು ನಾವು ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್ಸು. ಮತ್ತೆ ಸಿಗೋಣ. ಬೈ ಬೈ.